ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸ್ವಾಮಿ. ಮೊದಲು ಬಂದು ವೆಂಕಟಪ್ಪ ಹೇಳಿದಾಗ ನೀನು ರಮೇಶ್ ಮತ್ತು ಅರ್ಚನಾಗೆ ಮಾಡಿದ ದ್ರೋಹಗಳಿಗೆ ಅಲ್ಲೇ ಕುಳಿತು ಸಾಯಿಲ್ ಬಿಡು ಅಂತ ಹೇಳಿದ್ದೆ. ಆದ್ರೆ ಅರ್ಚನಾನೇ ಬಂದು ನನ್ನ ಹತ್ರ ಬಂದು ಕೇಳ್ಕೊಂಡಾಗ ನಾ ಇಲ್ಲಿ ತನಕ ಬರಬೇಕಾಯ್ತು. ನೀನು ನನಗೆ ಕೈ ಮುಗಿದಕ್ಕಿಂತಲೂ ರಮೇಶ್ ಮತ್ತು ಅರ್ಚನಾ ಹತ್ರ ಕ್ಷಮೆ ಕೇಳಿ ಒಳ್ಳೆ ರೀತಿಯಲ್ಲಿ ಬದುಕುವುದನ್ನು ಕಲಿ. ಸರಿನಾ? ಬರ್ಲ ವೆಂಕಟಪ್ಪ? ಸರಿ ಬರ್ತೀನಿ. ಆಯ್ತಾಯ್ತು, ನಡಿಯಪ್ಪ. ನೋಡ್ದ ಭಾಗ್ಯ, ಮೊದಲು ಕಾಳೇಗೌಡ್ರ ಹತ್ರ ಹೋಗಿ ನಿನ್ನನ್ನು ಬಿಡಿಸೋ ವಿಷಯ ಹೇಳಿದೆ. ಅವರು ರಮೇಶ ನಿರ್ಧಾರ ತಗೊಂಡ್ರೆ ನಾನು ನಿರ್ಧಾರ ತಗೋಬಹುದು ಅಂತ ಹೇಳಿದ್ರು. ರಮೇಶನ ಹತ್ರ ಹೋಗಿ ವಿಷಯ ಹೇಳಿದೆ. ಅರ್ಚನಾ ಏನ್ ನಿರ್ಧಾರ ತಗೋತಾಳೋ ಅದೇ ನನ್ನ ನಿರ್ಧಾರ ಅಂದ್ಬಿಟ್ಟ. ಅರ್ಚನಾ ಕೇಳಿದ್ರೆ ಬಿಲ್ಕುಲ್ ಆಗಲ್ಲ ಅಂದ್ಬಿಟ್ಲು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಮನೆ ಹತ್ರ ಮಲಗಿದ್ದೆ. ಕಾಳೇಗೌಡ್ರೆ ನಮ್ಮ ಮನೆ ಹತ್ರ ಬಂದು ನನ್ನನ್ನು ಕಾರ್ನಲ್ಲಿ ಕರ್ಕೊಂಬಂದ್ರು. ಆಮೇಲೆ ಗೊತ್ತಾಯ್ತು, ಅರ್ಚನಾ ಅವ್ರ ಹತ್ರ ಹೋಗಿ ಅವ್ರನ್ನ ಕೇಳ್ಕೊಂಡು ನಿನ್ನನ್ನು ಬಿಡಿಸೋಕೆ ಕೇಳ್ಕೊಂಡ್ಲಂತೆ. ನೋಡ್ದ ಭಾಗ್ಯ, ಅರ್ಚನೆಗಿರೋ ಗುಣ ನೀನು ಏನೇ ಪ್ರಯತ್ನ ಪಟ್ಟರು ನಿನಗೆ ಬರೋದಿಲ್ಲ. ಸರಿ ಸರಿ, ನೀನು ಮನೆಗೆ ಹೋಗು, ನಾನು ಅವ್ರಿಗೆ ಹೋಗಿ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಇರಯ್ಯ, ನಾನು ಬರ್ತೀನಿ. ನಾನು ಬಂದವ್ರ ಹತ್ರ ಕ್ಷಮೆ ಕೇಳ್ತೀನಿ ಕಣಯ್ಯ. ಬೇಡ ಭಾಗ್ಯ, ರಾತ್ರಿ ಎಲ್ಲ ಜೈಲಿನಲ್ಲಿದ್ಯಾ. ನೋಡು ನಿನ್ನ ಅವತಾರ ಹೇಗಿದೆ ಅಂತ. ಈ ಅವತಾರದಲ್ಲಿ ರಮೇಶ ನಿನ್ನ ನೋಡಿದ್ರೆ ಬಹಳ ನೊಂದ್ಕೋತಾನೆ. ಸರಿ ಸರಿ, ನೀನು ಮನೆಗೆ ಹೋಗು, ನಾನು ಅವ್ರಿಗೆ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಹಾ, ಲೇ, ಅವನು ನಿನ್ನ ಮಗ ಅನ್ನೋ ಸಂಬಂಧನ ಇಲ್ಲೇ ಬಿಟ್ಟೋಗು. ಇಲ್ಲ ಅಂದ್ರೆ ಮುಂದೆ ತುಂಬಾ ಅನುಭವಿಸ್ಬೇಕಾಗುತ್ತೆ, ಹೇಳಿದ್ದೀನಿ. ನಂಗೆ ಕರಿಬೇಡ ನೀನು. ಆ ಮನುಷ್ಯ ಹೇಳ್ದಂಗೆ ನಿನ್ ಮುಖ ನೋಡಿದ ಪಾಪಕ್ಕೆ ಸ್ಟೇಷನ್ಗೂ ಬಂದಾಯ್ತು. ಕೇಳ್ಬಾರ್ದು ಮಾತ್ರ ಕೇಳುವಾಯ್ತು, ಅವಮಾನನು ಪಟ್ಟಾಯ್ತು. ನನ್ ಜೀವ ಇರೋ ಗಂಟೆ ಯಾವತ್ತು ನೀನ್ ಅಮ್ಮ ಅಂತ ಕರಿಬೇಡ. ನೀನ್ ನನ್ನ ಜೊತೆನಲ್ಲಿದ್ರೆ ನನ್ನ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗೋಗುತ್ತೆ. ಎಲ್ಲಾದ್ರೂ ಹಾಳಾಗೋಗು. ನೀನ್ ಯಾವತ್ತೂ ಕಣ್ಮುಂದೆ ಬರ್ಬೇಡ. ಅಮ್ಮ, ಅರ್ಚನಾ, ಮಾವ ಬನ್ನಿ ಮಾವ. ಅಮ್ಮ ಅರ್ಚನಾ, ನಿಜವಾಗಲೂ ನಿನಗೆ ದೊಡ್ಡ ಮನಸ್ಸಮ್ಮ. ನಿನಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದಮ್ಮ. ಅಪ್ಪ ಏನಿದು? ನಿಮ್ಮ ವಯಸ್ಸೇನು, ಇವಳು ವಯಸ್ಸೇನು? ನೀವು ಇವಳಿಗೆ ಕೈ ಮುಗಿತಾ ಇದ್ದಾಳೆ, ಮೊದಲು ಕೈ ಇಳಿಸಿ. ಇಲ್ಲಪ್ಪ ರಮೇಶ, ನೀವಿಬ್ರು ಮಾಡಿರೋ ಸಹಾಯಕ್ಕೆ ಕೈ ಮುಗಿಯೋದು ಅಷ್ಟೇ ಅಲ್ಲ, ನಿಮ್ಮಿಬ್ರು ಕಾಲಿ ಬಿದ್ದು ನಮಸ್ಕಾರ ಮಾಡಬೇಕು. ಅಂಥ ದೊಡ್ಡ ಸಹಾಯ ಮಾಡಿದ್ದೀರಾ. ಅಪ್ಪ ಏನ್ ಮಾತಾಡ್ತಿದ್ದೀರಾ ನೀವು? ನಾವೇನಂತ ಸಹಾಯ ಮಾಡಿದೀವಿ? ಏನಮ್ಮ ಅರ್ಚನಾ, ರಮೇಶ ಏನು ಗೊತ್ತಿಲ್ಲದ ಥರ ಕೇಳ್ತಾ ಇದ್ದಾನಲ್ಲ. ಅಂದ್ರೆ ರಮೇಶನ್ ಗೊತ್ತಾಗದೆ ಇಂಥ ದೊಡ್ಡ ಸಹಾಯ ಮಾಡ್ದ? ಮಾವ, ನಿನ್ನೆ ನೀವು ಬಂದು ಹೋದ್ಮೇಲೆ ಇಡೀ ರಾತ್ರಿ ಇವ್ರು ನಿದ್ದೆ ಮಾಡಲಿಲ್ಲ. ಮನ್ಸಿಗೆ ಸಮಾಧಾನ ಇಲ್ಲದೆ ಒದ್ದಾಡ್ತಾ ಇದ್ರು. ಅದಕ್ಕೆ ಬೆಳಗಾದ ಕೂಡಲೇ ನಾನೇ ಹೋಗಿ ಆ ರಾಜಕೀಯ ವ್ಯಕ್ತಿ ಹತ್ರ ಮಾತಾಡಿ ಅವ್ರನ್ನ ಬಿಡಿಸಿ ಸಹಾಯ ಮಾಡಿ ಅಂತ ಕೇಳಿದೆ. ನೀವು ನೆಮ್ಮದಿಯಾಗಿದ್ರೆ ಅದೇ ನಂಗೆ ಸಂತೋಷ ಮಾವ. ಈಗ ನಿಮ್ಮ ಮನ್ಸಿಗೆ ನೆಮ್ಮದಿ ಸಿಗ್ತಾ? ತುಂಬಾ ನೆಮ್ಮದಿ ಸಿಕ್ತಮ್ಮ. ನೋಡಿದೆ ರಮೇಶ, ಅರ್ಚನಾ ಮನಸ್ಸು ಬದಲಾಯಿಸಿ ಎಂಥ ದೊಡ್ಡ ಸಹಾಯ ಮಾಡಿದಾಳೆ. ಈಗ ಇನ್ನೊಂದು ಸಮಸ್ಯೆ ಆಗಿದೆ. ಆ ಪಾಪಿ ವಾಸು ಕೂಡ ಹೊರಗಡೆ ಬಂದ್ಬಿಟ್ಟ. ನನ್ನ ಹೆಂಡತಿನ ಮಾತ್ರ ಆಚೆ ಬಿಡಿ, ಅವನ್ನ ಹೊರಗೆ ಬಿಡಬೇಡಿ ಅಂತ ಇನ್ಸ್ಪೆಕ್ಟರ್ ಹತ್ರ ಹೇಳಿದೆ. ಅದಕ್ಕೆ ಅವರು ಆಗೆಲ್ಲ ಮಾಡೋಕ್ಕಾಗಲ್ಲ, ಬಿಟ್ರೆ ಇಬ್ಬರನ್ನು ಬಿಡ್ತೀವಿ, ಇಲ್ಲ ಅಂದ್ರೆ ಇಬ್ಬರನ್ನು ಒಳಗೆ ಇಟ್ಕೋತೀವಿ ಅಂದರು. ಭಾಗ್ಯನ ಬಿಡಿಸಿದ್ದಕ್ಕೆ
ನಿಮ್ಮಿಬ್ಬರಿಗೂ ಕೃತಜ್ಞತೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಅರ್ಚನಾ ನಿನಗೂ ಗೊತ್ತಿಲ್ಲದೆ ಸಹಾಯ ಮಾಡಿದಾಳೆ ಅಂತ. ರಮೇಶ, ನಮ್ಮ ಮನೆ ದೇವರು ನಮ್ಮ ಅಣ್ಣನಿಗಿಂತ ಒಂದು ಕೈ ಮೇಲಾಗ್ಬಿಟ್ಟಿಯಪ್ಪ ನೀನು. ಆದರೆ ಅರ್ಚನಾ ನಿನಗಿಂತ ಒಂದು ಕೈ ಮೇಲಾಗ್ಬಿಟ್ಲಪ್ಪ. ಸರಿ ಬಿಡಿಯಪ್ಪ, ಈಗ ಅವರು ಹೊರಗೆ ಬಂದಾಯ್ತಲ್ಲ, ನಿಮ್ಗೀಗ ಸಂತೋಷ ತಾನೆ? ತುಂಬಾ ಸಂತೋಷಪ್ಪ. ಭಾಗ್ಯನ್ ಕರ್ಕೊಂಬಂದು ಕೃತಜ್ಞತೆ ಹೇಳಿಸ್ಬೇಕು ಅಂತಿದ್ದೆ. ಅವಳು ಬರ್ತೀನಿ ಅಂತ ಹೇಳಿದ್ಲು. ಆದರೆ ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನ್ಲಿದ್ದು ನಿದ್ದೆ ಇಲ್ಲದೆ ಒಂಥರ ಇದ್ಲು. ಅವಳನ್ನ ಆ ಸ್ಥಿತಿಲಿ ನೋಡಿದ್ರೆ ನೀನು ತುಂಬಾ ನೊಂದ್ಕೋತೀಯ ಅಂತ ಹೇಳಿ ನೀನ್ ಮನೆಗೆ ಹೋಗು, ನಾನು ಒಬ್ಬನೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದಮ್ಮ. ಸದ್ಯ ಒಳ್ಳೆ ಕೆಲಸನೇ ಮಾಡಿದ್ರಿ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ರೆ ನಾನು ಸೇರಿಸ್ತಾನೆ ಇರಲಿಲ್ಲ. ಏನಮ್ಮ ಇದು? ರಾಜಕೀಯ ವ್ಯಕ್ತಿ ಹತ್ರ ಹೋಗಿ ಭಾಗ್ಯನ ಬಿಡಿಸೋದಿಕ್ಕೆ ಹೇಳ್ದವಳು ನೀನೆ. ಈಗ ನೋಡಿದ್ರೆ ಅವಳನ್ನ ಕರ್ಕೊಂಬಂದಿದ್ರೆ ಒಳಗಡೆನೆ ಸೇರಿಸ್ತಿರ್ಲಿಲ್ಲ ಅಂತೀಯಾ? ರಾಜಕೀಯ ವ್ಯಕ್ತಿ ಹತ್ರ ನಾನು ಹೋಗಿ ಸಹಾಯ ಮಾಡಿ ಅಂತ ಕೇಳಿದ್ದು ನನ್ನ ಗಂಡನ್ಗೋಸ್ಕರ. ನೀವು ನಮ್ಮ ಮನೆಗೆ ಬಂದು ಸಹಾಯ ಮಾಡಿ ಅಂತ ಕೇಳಿದಕ್ಕೋಸ್ಕರ. ಆ ಯಮ್ಮನೋ ವಾಸುನು ನಮಗೆ ಮಾಡಿರೋ ದ್ರೋಹನ ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ. ಅವರಿಬ್ರು ಕ್ಷಮಿಸೋದು ಇಲ್ಲ. ನಿಮ್ಮ ಹತ್ರ ಇನ್ನೊಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನಮ್ಮ ಅದು? ವಾಸುನ ಅವರು ಸ್ಟೇಷನ್ ಹತ್ರನೇ ಬಿಟ್ಟು ಹೋದ್ರಾ ಅಥವಾ ಮೊದ್ಲಿನ ಹಾಗೆ ಅವ್ರ ಜೊತೆನೆ ಸೇರಿಸ್ಕೊಂಡ್ರಾ? ಏನಮ್ಮ ಹೀಗೆ ಕೇಳ್ತಾ ಇದ್ಯಾ? ಅವನ್ನ ಅವಳು ಹೇಗೆ ಸೇರ್ಸ್ಕೊತಾಳಮ್ಮ? ಏನೋ ಮಾಡದೇ ಇರೋ ತಪ್ಪಿಗೆ ಒದೆ ತಿಂತಾ ಇದ್ದಾನಲ್ಲ ಅಂಥೇಳಿ ಅವನಿಗೆ ಸಹಾಯ ಮಾಡಕ್ಕೆ ಹೋಗಿದ್ದಾಳೆ. ಅದನ್ನ ನನ್ನ ಹತ್ರ ಹೇಳಿದ್ಲು. ಅಷ್ಟೇ ಅಲ್ಲಮ್ಮ, ಅವನ್ನ ಯಾವತ್ತೂ ನನ್ನ ಜೊತೆ ಸೇರಿಸ್ಕೊಳ್ಳೋದಿಲ್ಲ ಅಂಥೇಳಿ ನನ್ನ ಎದುರಿಗೆ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿದ್ದಾಳೆ. ಇನ್ನು ಹೇಗೆ ಸೇರಿಸ್ಕೋತಾಳೆ? ನನಗೇನೋ ಅವ್ರ ಮೇಲೆ ನಂಬಿಕೆ ಇಲ್ಲ ಮಾವ. ತಾಯಿ ಮಗ ಮತ್ತೆ ಒಂದಾಗೆ ಇರ್ತಾರೆ. ಏನ್ ಅರ್ಚನಾ ನೀನು? ಅಪ್ಪ ಅಷ್ಟೊಂದು ನಂಬಿಕೆಯಿಂದ ಮಾತಾಡ್ತಾ ಇದ್ದಾರೆ, ನೀನ್ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ನಂಬೇಕು ಅರ್ಚನಾ. ಆ ಯಮ್ಮನ ವಿಷಯದಲ್ಲಿ ನಾನು ತುಂಬಾ ಸಲ ನಂಬಿ ಮೋಸ ಹೋಗಿದ್ದೀನಿ. ಅದಕ್ಕೆ ಅವ್ರ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ. ಇನ್ ಮುಂದೆ ಅವ್ರ ಬಗ್ಗೆ ಮಾತಾಡೋದು ಇಲ್ಲ. ಅರ್ಚನಾ, ನನ್ನ ಮೊಮ್ಮಗ ಇಲ್ಲಮ್ಮ. ಒಳಗಡೆ ಮಲಗಿದಾನೆ. ಹೌದಾ? ಲ ಕಳ್ಳ, ಮಲ್ಕೊಂಬಿಟ್ಟಿದ್ಯೇನೋ? ಆ ಭಾಗ್ಯ, ಭಾಗ್ಯ, ಏನಾಯ್ತು ಇವಳಿಗೆ? ಈಗ ತಾನೆ 8 ಗಂಟೆ, ಇಷ್ಟು ಬೇಗ ಮಲ್ಕೊಂಡ್ಬಿಟ್ಲಾ? ಭಾಗ್ಯ, ಭಾಗ್ಯ, ಬಾಗಲ್ ತೆಗಿಯೇ ಭಾಗ್ಯ. ಅರ್ಚನನು ರಮೇಶನು ಸಿಕ್ಕಿದ್ರೇನಯ್ಯ? ಅವರಿಬ್ರ ಹತ್ರ ಮಾತಾಡ್ದಿತ್ತಾನೆ? ಅವನ ಹತ್ರ ಮಾತಾಡ್ಕೊಂಡೇ ಬಂದೆ. ಹೌದು, ಒಳಗಡೆ ಏನ್ ಮಾಡ್ತಿದ್ದೆ? ಬಾಗಲ್ ತೆಗಿ ಯಾಕೆ ಇಷ್ಟೊತ್ತು? ಅದು ಅಡಿಗೆ ಮನೇಲಿ ಏನೋ ಕೆಲಸ ಆಯ್ತು ಕಣಯ್ಯ. ಅಡಿಗೆ ಮನೇಲಿ ಇದ್ನಲ್ಲ, ಬರಕ್ ತಡ ಆಗೋಯ್ತು. ಅದು ಬರಯ್ಯ ಒಳಗೆ. ಅಡಿಗೆ ಆಗಿದೆಯೇನೆ? ಆಯ್ತು ಕಣಯ್ಯ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ಊಟ ಬಡಿಸ್ತೀನಿ. ಯಾಕೆ ಒಂಥರ ಇದೆಯಾ? ಹಂಗೇನೂ ಇಲ್ವಲ್ಲ. ರಾತ್ರಿ ಎಲ್ಲ ಜೈಲಿನಲ್ಲಿ ಇದ್ದು ಬಂದಿದ್ಯಾ? ಅಕ್ಕಪಕ್ಕದವರು ನಾನಾ ಥರ ಮಾತಾಡ್ತಾರೆ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಏನು ಮಾಡೋಕ್ಕಾಗುತ್ತೆ? ಸರಿ ಸರಿ, ಊಟ ತಂದಿಡು, ಕೈಕಾಲು ಮುಖ ತೊಳ್ಕೊಂಬರ್ತೀನಿ. ನೀನು ಊಟ ಮಾಡ್ದೇನೆ? ನಂದಾಯ್ತು ಕಣಯ್ಯ, ಏನ್ ಮಾಡು. ನನಗೆ ಗೊತ್ತು, ಅಕ್ಕಪಕ್ಕದವರೆಲ್ಲ ಏನೇನೋ ಮಾತಾಡಿದಾರೆ ಅಂತ ನೀನು ಬೇಜಾರಾಗಿ ಸರಿಯಾಗಿ ಊಟ ಮಾಡಿರೋದಿಲ್ಲ. ತಟ್ಟೆ ತಗೋ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಕಣಯ್ಯ, ನಾನು ಸರಿಯಾಗಿ ಊಟ ಮಾಡಿದ್ದೀನಿ, ನೀವು ಊಟ ಮಾಡಿ. ಸಾಕು ಸಾಕು ಸಾಕು. ಭಾಗ್ಯ, ನಮ್ಮ ಅರ್ಚನಾ ಮನಸ್ಸು ಮಾಡದೇ ಇದ್ದಿದ್ರೆ ನೀನು ಪೊಲೀಸ್ ಸ್ಟೇಷನಿಂದ ಆಚೆ ಬರೋಕೆ ಆಗ್ತಿರ್ಲಿಲ್ಲ, ಅಲ್ಲೇ ಇರಬೇಕಾಗ್ತಿತ್ತು. ನಾನೇನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ಬಿಟ್ಟೆ. ನಾನು ಹೋಗಿ ಕೇಳಿದ್ದಕ್ಕೆ ಅರ್ಚನಾ ಮೊದಲು ಆಗೋದಿಲ್ಲ ಅಂತ ಹೇಳ್ಬಿಟ್ಲು. ಆಮೇಲೆ ಮನಸ್ಸು ಬದಲಾಯಿಸಿ ರಾಜಕೀಯ ವ್ಯಕ್ತಿ ಹತ್ರ ಹೋಗಿ ನಿನ್ನ ಬಿಡಿಸೋದಿಕ್ಕೆ ಹೇಳಿದಾಳೆ. ನೀನು ಅರ್ಚನಾ ರಮೇಶ್ನಿಗೂ ಎಷ್ಟೇ ದ್ರೋಹ ಮಾಡಿದ್ರು ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಏನೇ ಆದರೂ ನನ್ನ ಸೊಸೆಗಿರೋ ಒಳ್ಳೆ ಮನಸ್ಸು ಬೇರೆ ಯಾರಿಗೂ ಇಲ್ಲ. ಹೌದು ಕಣಯ್ಯ, ನೀವು ಊಟ ಮಾಡು.
ಏನೇ ಅದು ಶಬ್ದ? ಏನು ಅಂತ ಗೊತ್ತಾಗ್ಲಿಲ್ಲ. ನಾನು ಹೋಗಿ ನೋಡ್ತೀನಿ, ನೀವು ಊಟ ಮಾಡಿ. ಏನೇ ಅದು? ಬೆಕ್ಕು ಕಣಯ್ಯ. ಬರ್ತಾ ಬರ್ತಾ ಬೆಕ್ಕುಗಳ ಕಾಟ ಜಾಸ್ತಿ ಆಗೋಗ್ಬಿಡ್ತು. ಹೌದು ಕಣಯ್ಯ. ಹೌದು, ಎಲ್ಲ ಚೆಲ್ಬಿಡ್ತಾ ಏನಾದ್ರು ಉಳಿಸಿದ್ಯಾ? ಖಾಲಿ ಪಾತ್ರೆಗಳನ್ನ ಬೀಳ್ಸವೆ ಅಷ್ಟೇ ಕಣಯ್ಯ. ಹಸಿ ಸಾಂಬಾರ್ ಹಾಕ್ಲಾ? ಬೇಡ ಬೇಡ. ಯಾರು ಬಿಕ್ಲಿಕ್ಕೆ ಶಬ್ದ ಕೇಳಿಸ್ತಾ ಇದೆಯಲ್ಲ? ಏನೂ ಇಲ್ಲ ಕಣಯ್ಯ. ಇರು, ನಾನೇ ನೋಡ್ಕೊಂಡ್ ಬರ್ತೀನಿ. ಯಾವ ಯಾವ ಯೋ, ಕೋಪ ಮಾಡ್ಕೊಬೇಡ ಕಣಯ್ಯ. ನೀನ್ ಹೇಳ್ದಂಗೆ ಅವನ ಸ್ಟೇಷನ್ ಹತ್ರನೇ ಬಿಟ್ಟು ಬಂದಿದ್ದೆ. ಆದ್ರೆ ಏಯ್ ಸರಿಯೇ. ಯೋ ಯೋ ನನ್ ಮಾತ್ ಕೇಳಯ್ಯ. ಯೋ ಯೋ ಬೇಡ ಕಡೆಯ. ಯೋ ನನ್ ಮಾತ್ ಕೇಳಯ್ಯ. ಯೋ 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 ಬೇಡ ಕಡೆಯ. ತಮ್ಮಯ್ಯ ಅಂತಿ ನನ್ ಮಾತ್ ಕೇಳಯ್ಯ. ನಾನು ಅವನು ಯಾವ ಸ್ಥಿತಿನಲ್ಲಿ ಕರ್ಕೊಂಬಂದೆ ಅಂತ ನಿಂಗೆ ಗೊತ್ತಿರ ಕಡೆಯ. ಯೋ ಎಲ್ಲೋ ಹೋಗ್ಬೇಡ ಕಡೆಯ. ನೀನ್ ತಮ್ಮಯ್ಯ ಅಂತೀನಿ ಬೇಡ ಕಡೆಯ. ಯೋ ಯೋ ಬೇಡ ಕಡೆಯ. ಸರಿ ಆ ಕಡೆ. ಅಯ್ಯೋ ಅಬ್ಬ. ಯೋ ಎಲ್ಲೋ ಹೋಗ್ಬೇಡ ಕಡೆಯ. ನಾನು ಅವನ ಯಾವ ಸ್ಥಿತಿನಲ್ಲಿ ಕರ್ಕೊಂಬಂದೆ ಅಂತ ಹೇಳ್ತೀನಿ ಕಡೆಯ. ನೀ ಹೇಳ್ದಂಗೆ ನಾನು ಅವನು ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ನಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾಗ 215 ಬಸ್ ಹೊಟ್ಟೋಯ್ತಾ? ಇಲ್ಲಮ್ಮ, ಇನ್ನೇನ್ ಬರ್ಬೋದು. ನಾನು ಮುಟ್ಬೇಡ. ಪಾಪಿ ನಾನು. ಈ ಪಾಪಿ ನೋಡಿದ್ರೆ ನಿನ್ನ ನೆಮ್ಮದಿ ಸಂತೋಷ ಎಲ್ಲ ಹೊರಟೋಗುತ್ತೆ. ನನ್ನಿಂದ ನಿನಗೆ ಅವಮಾನ ಆಗುತ್ತೆ. ನೀ ದೂರ ಹೊರಟೋಗು. ವಾಸು, ಕೋಪ ಮಾಡ್ಕೋಬೇಡ ಕಣೋ. ಯಾಕೆ ಹಂಗೆಲ್ಲ ಮಾತಾಡ್ತಿದ್ಯ ನೀನು? ಬೇರೆ ಇನ್ನೇಗ್ ಮಾತಾಡ್ಲಿ ನಾನು? ನೋಡಿದ್ಯಲ್ಲ ನನ್ನ ಅವಸ್ಥೆನ, ಹೇಗಿದ್ದು ನಾನು, ಈಗ ಹೇಗಾಗಿದ್ದೀನಿ ನೋಡು. ನೀ ನನ್ನನ್ನು ರಾಜ್ಕುಮಾರ್ ತರ ಬೆಳೆಸ್ತೀಯಲ್ಲ, ಈಗ ನೋಡು ಹೇಗಿದ್ದೀನಿ ಅಂತ. ಪರದೇಶಿ ತರ ಇದ್ದೀನಿ. ಕೆಳಗೆ ಬಿದ್ದು ನಮ್ಮ ಮೇಲೆತ್ತಕ್ಕೆ ಯಾರೂ ಬರಲಿಲ್ಲ. ನಾನೊಬ್ಬ ಬೀದಿ ಬಿಕಾರ ಆಗೋದೆ. ನನ್ನ ಮಗ ಆಗಿರ್ತಾನೆ ಈಗಿರ್ತಾನೆ ಅಂದ್ಕೊಂಡು ಸಂತೋಷ ಪಡ್ತಾ ಕನ್ಸು ಕಾಣ್ತಿದ್ಯಲ್ಲ, ಈಗ ನೋಡಿ ಹೇಗಿದ್ದೀರಿ ಅಂತ. ಒಬ್ಬ ಭಿಕ್ಷುಕಲ್ಗಿಂತ ಕೀಳಾಗ್ಬಿಟ್ಟೆ. ಬೇಡ ಕಣೋ, ಹಂಗೆಲ್ಲ ಮಾತಾಡ್ಬೇಡ ನೀನು. ಶ್ರೀಮಂತ್ರ ಮನೆ ಸಂಬಂಧ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಮಾಡಿದ್ವಿ. ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಕೂಡ ಗಂಡ ಬದುಕಿದಾರ ಸತ್ತಿದಾರ ಅಂತ ನೋಡಕ್ ಕೂಡ ಬರ್ಲಿಲ್ಲ. ನಮ್ಮ ಮಾವ ನನಗೆ ಹೊಡೆದು ಮನೆಯಿಂದ ಆಚೆ ಹಾಕಿದ್ಮೇಲೆ ನಾನು ಎಲ್ಲಿಗೆ ಹೋಗ್ಲಿ? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಜೊತೆ ಗುಡ್ತವ್ರು ಯಾರು ಇಲ್ಲ. ನಾನೊಬ್ಬ ಅನಾಥ. ನನ್ನ ಫ್ರೆಂಡ್ಸ್ ಕೂಡ ನನಗೆ ಸಹಾಯ ಮಾಡಲಿಲ್ಲ. ಎಲ್ರೂ ನನ್ನಿಂದ ದೂರ ಆಗೋಗ್ಬಿಟ್ರು. ನಾನೀಗ ಅನಾಥ ಆಗ್ಬಿಟ್ಟೆ. ಯಾಕೋ ಹಿಂಗೆಲ್ಲ ಮಾತಾಡ್ತೀಯ? ನೀನು 10 ತಿಂಗಳು ಎತ್ತು ಹೊತ್ತು ಸಾಕ್ತೋಳು ಕಣೋ. ನಾನು ಜೀವಂತವಾಗಿರ್ಬೇಕಾದ್ರೆ ನೀನ್ ಯಾಕೋ ಅನಾಥನಾಗ್ತೀಯ? ಹಿಂಗೆಲ್ಲ ಮಾತಾಡ್ಬೇಡ ಕಣೋ. ಲಾರಿಗೋ ಬಸ್ಕೋ ಸಿಕ್ಕಿ ಸತ್ತು ಅನಾಥ ಎಡಾಗಿ ಹೋಗ್ತೀನಿ. ಕಾರ್ಪೊರೇಷನ್ ಅವ್ರು ಬಂದು ನಾನು ಎತ್ಕೊಂಡೋಗಿ ಹೂತಾಕ್ತಾರೆ.
ಯಾಕೋ ಯಾಕೋ ಹಿಂಗೆಲ್ಲ ಮಾತಾಡ್ ನನ್ನ ಹೊಟ್ಟೆ ಉರಿಸ್ತೀಯ? ನಿನಗೆ ನಿಮ್ಮಮ್ಮ ನಾನಿದ್ದೀನಿ ಕಣೋ. ಬಾರೋ. ನಾನು ಬಿಟ್ಬೇಡ ಬಿಡಮ್ಮ. ಹಂಗೆಲ್ಲ ಮಾತಾಡ್ಬೇಡ ಕಣೋ. ಬಾರೋ ನನ್ ಜೊತೆ ಬಾ. ಇವನ್ ಮೇಲೆ ಕರುಣೆ ತೋರಿಸಿದ್ರೆ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸೋದಿಲ್ಲ. ನಾನಾ ಕಾರಣ ಬೇಕಿತ್ತಲ್ವಾ ಇವನ್ನ ಮನೆ ಒಳಗೆ ಸೇರ್ಸ್ಕೊಳಕ್ಕೆ? ಇವನ್ನ ಮನೆ ಸೇರ್ಸ್ಕೊಳ್ಳದೆ ಇರೋದಕ್ಕೆ ಸಾವಿರಾರು ಕಾರಣಗಳಿದೆ. ಅದನ್ನೆಲ್ಲ ಮರ್ತು ಬಿಟ್ಯಾ? ಏಯ್, ಮತ್ತಾಕೋ ನಿಂತಿದ್ಯಾ? ಹೋಗೋ ಆಚೆ, ಹೋಗೋ. ಹೋಗೋ ಅಂದ್ರೆ ನಿನ್ ತಮ್ಮಯ್ಯ ಅಂತೀನಿ, ಅವ್ನ್ ಬಿಟ್ಬಿಡೆಯ. ಎಷ್ಟಾದ್ರೂ ನಮ್ಮ ಮಗ ಕಡೆಯ. ತಿನ್ನೋ ತಟ್ಟೆ ಎಸೆದು ಮಹಾಪಾಪ. ನನ್ ಮಾತ್ ಕೇಳಯ್ಯ. ನನಗೆ ನೀನು ಉಪದೇಶ ಮಾಡಕ್ ಬರ್ಬೇಡ. ಹೋಗಿ ಆ ಕಡೆ ನಡಿಯೋ. ನನ್ ಮಾತ್ ಕೇಳಯ್ಯ. ಅವ್ನ ಮಗ ಅನ್ಕೊಳ್ಳೋದೇ ಬೇಡ, ಬೇರೆ ಯಾರು ಅಂತಾನೆ ತಿಳ್ಕೊಳ್ಳೋಣ. ತಿನ್ನೋ ತಟ್ಟೆ ಎಸೆಯೋದು ಅವ್ನ್ ಮಾಡಿದ ಪಾಪಕ್ಕಿಂತ ದೊಡ್ಡ ಪಾಪ ಕಡೆಯ. ಅವ್ನಿಲ್ಲ ಕ್ಷಮಿಸ್ಬಿಡ ನಿನ್ ತಮ್ಮಯ್ಯ ಅಂತೀನಿ. ಇವನ ವಿಷಯದಲ್ಲಿ ಕ್ಷಮೆ. ಇವನ್ನ ಕ್ಷಮಿಸಿದ್ರೆ ಆ ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ. ಹೋಗಿ ಆ ಕಡೆ ನಡಿಯೋ, ನಡಿಯೋ. ನಡಿಯೋ, ನಡಿಯೋ, ನಡಿಯೋ. ಈಗ್ಲೇ ಒಂದೊಂದೊನೆ ಕಡೆಯ. ನಿನಗ್ ಕರುಣೆನೇ ಇಲ್ವಾ? ನಿನ್ ಮನ್ಸ್ ಕಲ್ಲಾಗೋಯ್ತು. ಹೌದು ಕಣೆ, ನನ್ನ ಮನಸ್ಸು ಕಲ್ಲಾಗೋಗಿದೆ. ಇವನ ವಿಷಯದಲ್ಲಿ ಕರುಣೆ ದಯೆ ಏನೂ ಇಲ್ಲ. ನೀನು ಇವನ ಮನೆ ಸೇರ್ಸ್ಕೊಳ್ಳೋದಿಲ್ಲ ಅಂತ ಮಾಡಿದ ಪ್ರಮಾಣನ ಮರ್ತು ಬಿಟ್ಯಾ? ಕಡೆಯ ನನ್ ಮರ್ತಿಲ್ಲ, ಅದೆಲ್ಲ ನಿಜ. ಆದ್ರೆ ನಾನ್ ಎತ್ ಮಗ ನನ್ನ ಕಣ್ಮುಂದೆನೆ ಅನಾಥವಾಗಿ ಬೀದಿನಲ್ಲಿ ಬಿದ್ದಿದ್ರೆ ನಾನು ಹೆಂಗಯ್ಯ ಬಿಟ್ಬಿಟ್ ಬರ್ಲಿ? ಓಹೋ, ಅವತ್ತು ನನ್ನ ಮಗ ನನ್ನ ಸೊಸೆನ ಮನೆಯಿಂದ ದಬ್ಬೇಕಾರೆ ಈ ಕರುಣೆ ಎಲ್ಲೋಗಿತ್ತು? ಹೌದ ಕಡೆಯ, ನಾನ್ ಮಾಡಿದ ತಪ್ಪು, ಅದಕ್ಕೆಲ್ಲ ಶಿಕ್ಷೆ ಅನ್ಭವಿಸದ್ನಲ್ಲ. ನನ್ನ ಕ್ಷಮಿಸ್ದಂಗ ಅವನು ಕ್ಷಮಿಸ್ಬಿಡೆಯ. ಆಗಲ್ಲ ಕಣೆ, ಆಗಲ್ಲ. ಇವನ್ನ ಯಾವುದೇ ವಿಷಯದಲ್ಲಿ ನಾನು ಕ್ಷಮಿಸಕ್ ಸಾಧ್ಯವಿಲ್ಲ. ಏಯ್, ಮತ್ತೆ ನಿಂತಿದ್ಯಾ? ಹೋಗ. ನಿಂತ್ಕೊಳ್ಳಯ್ಯ. ನಾನ್ ನಿನಗ್ ಮಾಡಿದ ಆಣೆ ಪ್ರಮಾಣನೆಲ್ಲ ಮೀರಿದಿರಿ. ನಾನು ಹಣೆ ಬಾಕಿ ನಂಗೆ ಬದಲಾಗಿದ್ದೀನಿ ಅಂತ ನೀನ್ ಅನ್ಕೊಂಡ್ರು ಪರವಾಗಿಲ್ಲ. ನಾನ್ ಇವನ್ ಪರಿಸ್ಥಿತಿನ ಬಿಡಿಸಿ ಹೇಳಿದ್ರು ನೀನ್ ಇವನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನನ್ನನ್ನು ನೀನ್ ಕ್ಷಮಿಸ್ಲಿಲ್ಲ ಅಂತ ತಾನೆ ಅರ್ಥ. ನೋಡೆಯ, ನನಗೆ ಎಂತ ಅವಮಾನ ಆದ್ರೂ ಪರವಾಗಿಲ್ಲ. ನಿನಗೆ ನಿನ್ ರಮೇಶ್ ಹೆಂಗ್ ಮುಖ್ಯನೋ ಅದೇ ರೀತಿ ನನಗೆ ನನ್ನ ಮಗನೇ ಮುಖ್ಯ. ನೀನು ಧರ್ಮರಾಯನ್ಗೆ ಅಪ್ಪನಾಗೆ ಇರು, ನಾನು ದುರ್ಯೋಧನ ತಾಯಿ ಆಗಿರ್ತೀನಿ. ನೀನು ನನ್ನ ಮಗನ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಈ ಮನೆಯಲ್ಲಿ ಇರಲ್ಲ, ಅವನ ಜೊತೆಲೆ ಹೋಗ್ತೀನಿ. ಮಾಡಬೇಡ ಕಣೋ. ನಿಮ್ಮಮ್ಮ ನಾನಿದ್ದೀನಿ, ನಾನು ನಿನ್ನನ್ನು ಕಾಪಾಡ್ತೀನಿ. ಬರೋ ಹೋಗೋಣ. ಬಿಡಮ್ಮ. ಅಮ್ಮ, ಇದು ನಿನ್ ಮನೆ ಅಮ್ಮ, ನಿನ್ನ ಹೆಸರಲ್ಲಿರೋ ಮನೆ. ನನಗೋಸ್ಕರ ನೀನ್ ಯಾಕಮ್ಮ ಮನೆ ಬಿಟ್ಟು ಬರ್ಬೇಕು?